ಎಲ್ಲರಿಗೂ ಶುಭೋದಯ. ಇಲ್ಲಿ ನಾನಿವತ್ತು ಸ್ವಾಮಿ ಕೊರಗಜ್ಜರ ಪ್ರೇರಣಾದಾಯಕ ಕಥೆಯನ್ನು ಹೇಳುತ್ತಿದ್ದೇನೆ. ಈ ಕಥೆಯಿಂದ ಭಕ್ತಿ, ಧೈರ್ಯ ಮತ್ತು ಜನಹಿತಕ್ಕಾಗಿ ಜೀವನವನ್ನು ಅರ್ಪಿಸಿದ ಅವರ ವ್ಯಕ್ತಿತ್ವವನ್ನು ಸಾರುತ್ತದೆ. ಕರಾವಳಿ ಭಾಗದ ಜನರಿಗೆ ನಂಬಿಕೆ ಮತ್ತು ಭಕ್ತಿಯ ಕೇಂದ್ರಬಿಂದುವಾಗಿರುವ ಸ್ವಾಮಿ ಕೊರಗಜ್ಜರು ಸರಳತೆಯಿಂದ ಬದುಕಿದರು. ಅವರ ಆತ್ಮಶಕ್ತಿ ಅಪಾರವಾಗಿತ್ತು. ಅವರು ತನ್ನ ಜೀವನವನ್ನು ವೈಯಕ್ತಿಕ ಲಾಭಕ್ಕಾಗಿ ಅಲ್ಲದೆ ಜನರ ಸೇವೆ ಮತ್ತು ದುಃಖ ಪರಿಹಾರದ ದಿಕ್ಕಿನಲ್ಲಿ ವಿನಿಯೋಗಿಸಿದರು. ಒಮ್ಮೆ ಗ್ರಾಮದಲ್ಲಿ ಭಯಾನಕ ಬರ ಆಘಾತದಿಂದ ಜನರು ಸಂಕಷ್ಟಗೊಳಗಾದರು. ಬೆಳೆ ನಾಶವಾಯಿತು. ಪ್ರಾಣಿ ಪಕ್ಷಿಗಳು ಹಸಿವಿನಿಂದ ನರಳುತ್ತಿದ್ದರು. ಗ್ರಾಮಸ್ಥರು ಎಲ್ಲೆಡೆ ನೆರವಿಗಾಗಿ ಅಲೆದರೂ ಫಲವಾಗಲಿಲ್ಲ. ಆಗ ಸ್ವಾಮಿ ಕೊರಗಜ್ಜರು ಜನರ ದುಃಖವನ್ನು ನೋಡಿ ತಮ್ಮ ಆಂತರಿಕ ಶಕ್ತಿಯಿಂದ ದೇವರ ಮುಂದೆ ಪ್ರಾರ್ಥಿಸಿದರು. ದೇವರೇ, ಈ ಜನರು ನಿನ್ನ ಮಕ್ಕಳೇ. ಅವರ ಹಸಿವು ದೂರವಾಗಲಿ, ಬದುಕಿಗೆ ಹೊಸ ಆಶೆ ದೊರಕಲಿ. ಅವರು ಗ್ರಾಮಸ್ಥರನ್ನು ಒಗ್ಗೂಡಿಸಿದರು. ಒಗ್ಗಟ್ಟಿನಿಂದ ದುಡಿದು ಒಬ್ಬರೊಬ್ಬರಿಗೆ ನೆರವಾಗುವಂತೆ ಪ್ರೇರೇಪಿಸಿದರು. ಸ್ವಾಮಿಯ ಮಾತುಗಳಲ್ಲಿ ಅಳಿಯದ ಶಕ್ತಿ ಇತ್ತು. ಧೈರ್ಯವಿಟ್ಟರೆ ಸಂಕಷ್ಟವು ಕರಗುತ್ತದೆ. ಸಹಾಯದ ಕೈಯಿಂದಲೇ ದಾರಿ ಮೂಡುತ್ತದೆ. ಸ್ವಾಮಿಯ ಮಾರ್ಗದರ್ಶನದಲ್ಲಿ ಗ್ರಾಮಸ್ಥರು ಸೇರಿ ಕಾಲುವೆಗಳನ್ನು ತೋಡಿದರು. ಮಳೆ ನೀರನ್ನು ಸಂಗ್ರಹಿಸಲು ಮಾರ್ಗಗಳನ್ನು ನಿರ್ಮಿಸಿದರು. ಅಗತ್ಯವಿರುವವರಿಗೆ ಆಹಾರ ನೀಡುವಂತೆ ವ್ಯವಸ್ಥೆ ಮಾಡಿದರು. ಸ್ವಾಮಿ ಕೊರಗಜ್ಜರು ತಮ್ಮದೇ ಬದುಕನ್ನು ಮೀರಿ ಜನರಿಗಾಗಿ ದುಡಿದರು. ಅವರು ದೈಹಿಕ ಶ್ರಮಕ್ಕೂ ಹಿಂಜರಿಯದೆ ಜೊತೆಯಾಗಿದ್ದರು. ಸ್ವಾಮಿಯ ಪ್ರೇರಣೆಯಿಂದ ಗ್ರಾಮ ನಿಧಾನವಾಗಿ ಪುನಃ ಜೀವಂತವಾಯಿತು. ಬರದಿಂದ ಉಂಟಾದ ಭಯ ಮಾಯವಾಯಿತು. ಜನರಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಯಿತು. ಅವರ ಬದುಕಿಗೆ ಹೊಸ ಆಶೆ ದೊರಕಿತ್ತು. ಸ್ವಾಮಿ ಕೊರಗಜ್ಜರು ನಮಗೆ ಕಲಿಸುವ ಮುಖ್ಯ ಪಾಠಗಳೆಂದರೆ: ಸಂಕಷ್ಟದ ಸಮಯದಲ್ಲಿ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಒಗ್ಗಟ್ಟಿನಿಂದ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಬಹುದು. ಸ್ವಾರ್ಥವಿಲ್ಲದೆ ಸೇವೆ ಮಾಡಿದಾಗ ನಿಜವಾದ ಶಕ್ತಿ ದೊರೆಯುತ್ತದೆ. ಪ್ರಾರ್ಥನೆಗೂ ಕಾರ್ಯಕ್ಕೂ ಸಮಾನ ಮಹತ್ವ ಇದೆ. ಅವರು ಶ್ರದ್ಧೆ, ಸೇವೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಸಾರುವ ದೀಪಸ್ತಂಭವಾಗಿದ್ದರು. ಅವರ ಜೀವನ ನಮಗೆ ದಾರಿ ತೋರುತ್ತದೆ. ಭಯವನ್ನು ಮೀರಿ ದಯೆ ಮತ್ತು ಸಹಾಯದ ಮೂಲಕ ಬೆಳಕು ಹರಡಬಹುದು. ಈ ಕತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನೆಲನ್ನು